ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ, ಅಧಿಕಾರ ಮತ್ತೊಂದು ಮಗದೊಂದು ಅದೃಷ್ಟ. ಪರಮೇಶ್ವರ್ ಸಾಹೇಬರು ಗೃಹ ಮಂತ್ರಿಗಳಾಗಿರ್ತಾರೆ ಅನ್ನೋದು ನನ್ಗೆ ಕನಸಿರ್ಲಿಲ್ಲ. ಬಿಡಪ್ಪ ರೇ, ಎಲ್ಲ ಒಂದ್ ಕಡೆ ನಮ್ಗೆ ಆಸೆ ಇದೆ. ಸುರೇಶ್ ಗೌಡ ಹೇಳಿದ್ದು 100% ಸತ್ಯ. ನನಗೂ ವೈಯಕ್ತಿಕವಾದ ಆಸೆ ಇದೆ, ಸುರೇಶ್ ಗೌಡ ಪರಮೇಶ್ವರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ. ನನಗೊಬ್ಬರಿಗೆ ಆಸೆ ಅನ್ನೋದಕ್ಕಿಂತ ಹೆಚ್ಚಾಗಿ ತುಮಕೂರಿನ ಮಹಾಜನತೆಗೂ ಕೂಡ ಅದಿದೆ. ಅದು ಇರ್ಲಿ ಬಿಡಪ್ಪ, ಸೆಕೆಂಡ್ರಿ. ಅದು ಶಿವಕುಮಾರ್ ಏನಾಗಬೇಕು, ಇನ್ನೊಂದು ಏನಾಗಬೇಕು ಅನ್ನೋದು, ಹಣೆ ಬರ ಏನಾಯ್ತದೆ ಅನ್ನೋದು ದೊಡ್ಡದು, ನಡವಳಿಕೆ ಇನ್ನೂ ದೊಡ್ಡದು. ಹಾಗಾಗಿ ಒಂದು ಸತ್ಯ, ದೇಶದ ವ್ಯವಸ್ಥೆಯಲ್ಲಿ ಬಲವರ್ಧನೆ ಆಗೋದಿಕ್ಕೆ ಏನೆಲ್ಲ ಮಾಡಬಹುದು. ನಾನು ಅನಿರೀಕ್ಷಿತವಾಗಿ ನಿಮ್ ಜಿಲ್ಲೆಗೆ ಬಂದೆ. ರಾಷ್ಟ್ರದ ಪ್ರಧಾನಮಂತ್ರಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು, ರಾಷ್ಟ್ರದ ನಮ್ಮ ರಾಷ್ಟ್ರೀಯ ನಾಯಕರು ಅಧ್ಯಕ್ಷರು ಕರೆದು ನೀನು ತುಮಕೂರಿಗೆ ಹೋಗು ಅಂದ್ರು. ಇಲ್ಲಿ ಬಂದ ಮೇಲೆ ನನಗೆ ಕಾಯ ವಾಚ ಮಾನಸ ಬಿಜೆಪಿಯವ್ರು ಯಾವ ರೀತಿ ಸಹಾಯ ಮಾಡಿದ್ರು, ಜನತಾದಳದವ್ರು ಯಾವ ರೀತಿ ಸಹಾಯ ಮಾಡಿದ್ರು, ಬಹುತೇಕ ಕಾಂಗ್ರೆಸ್ಸಿನ ಒಂದು ಭಾಗವೂ ಕೂಡ ನನಗೆ ಸಹಾಯ ಮಾಡಿದ್ದೀರಾ. ಅದಕ್ಕೆ ನಾನು ನಿಮ್ಗೆ ಆಭಾರಿ ಆಗಿರ್ತೀನಿ. ತುಂಬ ಧನ್ಯವಾದ ಸಮರ್ಪಣೆ ಮಾಡ್ತೀನಿ.